ನಮಸ್ತೆ ಎಲ್ಲರಿಗೂ. ವೀಕ್ಷಕರ, ಇವತ್ತು ಜಾತಕದಲ್ಲಿ ನಮಗೆ ಒಳ್ಳೆ ಯೋಗ ಇರುತ್ತೆ, ಸಕ್ಸಸ್ ಆಗೋ ಕಾಂಬಿನೇಷನ್ಸ್ ಇರುತ್ತೆ. ಬಟ್ ಯಾಕೆ ಸಕ್ಸಸ್ ಆಗ್ತಿರಲ್ಲ? ಸೀಕ್ರೆಟ್ ಇದೆ. ಅದಕ್ಕಿಂತ ಮುಂಚೆ ನಮ್ಮದು ನಕ್ಷತ್ರ ತರಂಗ 2ನೇ ಬ್ಯಾಚ್ ಏಪ್ರಿಲ್ 19ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ. ಸೊ ಆಲ್ರೆಡಿ ಪಕ್ಕದಲ್ಲಿ ಹಾಕಿದ್ವಿ. ಫಸ್ಟ್ ಬ್ಯಾಚ್ಗೂ ಕೂಡ ಆಫರ್ ಕೊಟ್ಟಿದ್ದು. ಸೆಕೆಂಡ್ ಬ್ಯಾಚ್ ಅವ್ರಿಗೆ ನಮ್ಮ ಕೋರ್ಸ್ ಫೀಸಲ್ಲಿ 6,499ಕ್ಕೆ ಆಫರ್ ಮಾಡ್ತಾಯಿದ್ದೀವಿ. ಓನ್ಲಿ 6,499. ಫಸ್ಟ್ ಬ್ಯಾಚ್ ಅಂತೂ ಫುಲ್ಲಾಗಿ ಹೋಗ್ಬಿಟ್ಟಿದೆ. ಸೆಕೆಂಡ್ ಬ್ಯಾಚ್ ಓಪನ್ ಮಾಡಿದ್ದೀವಿ. ಯಾರ್ಯಾರು ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರು, ಸೀರಿಯಸ್ಸಾಗಿ ಕಲಿಯೋರು ಜಾಯ್ನ್ ಆಗ್ಬೋದು. ಲಿಮಿಟೆಡ್ ಸೀಟ್ ಮಾತ್ರ ಇರುತ್ತೆ. ಆನ್ಲೈನ್ ಝೂಮ್ ಮುಖಾಂತರ ಈವ್ನಿಂಗ್ ಬ್ಯಾಚ್ ಮಾಡ್ತಕ್ಕಂಥದ್ದು ನಾವು 8ರಿಂದ 9 1 ಗಂಟೆಗಳ ಕಾಲ 15 ದಿವಸದಲ್ಲಿ ನೀವು ಅಸ್ಟ್ರಾಲಜಿನ ಪ್ರಿಡಕ್ಷನ್ ಲೆವೆಲ್ಗೆ ಕಲಿಬೋದು. ನಮ್ಮ ಜಾತಕ ನೋಡ್ಕೊಳ್ಳಿಕ್ಕೆ, ಇನ್ನೊಬ್ಬರು ಜಾತಕ ನೋಡ್ಕೊಳ್ಳಿಕ್ಕೆ, ನಿಮ್ಮ ಮನೆಯವ್ರದ್ದೆಲ್ಲ ನೋಡ್ಕೊಳ್ಳಿಕ್ಕೂ ಕೂಡ ಕಲಿಬೋದು. ಸೊ ನಿಮಗೆ ಬುಕ್ ಸಿಗ್ತಕ್ಕಂಥದ್ದು ಇರುತ್ತೆ. ಹಾಗೆ PDF ಮೆಟೀರಿಯಲ್ ಕೂಡ ಸಿಗುತ್ತೆ. ಜಾತಕ ಬರೆಯೋದು ಕೂಡ ಹೇಳ್ಕೊಡ್ತೀವಿ. ಎರಡು ಜಾತಕವನ್ನು ಬರೆಸ್ತೀವಿ. ಆ 2 ಜಾತಕನ ಲೈಫ್ ಲಾಂಗ್ ಇಟ್ಕೊಬೋದು. ನೀವು ಒಂದು ಫೈಲ್ ಮಾಡಿಕೊಂಡು ಆವಾಗ ನೋಡ್ಕೋಬೋದು. ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ. ಯಾವ್ಯಾವ ರೀತಿ ನೋಡ್ಕೋಬೇಕು, ಯಾವ್ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಪ್ರತಿಯೊಂದು ನಾವು ಕಲಿಸ್ತೀವಿ. ಫಸ್ಟ್ ಬ್ಯಾಚ್ ಅವರು ಆಲ್ರೆಡಿ 5 ದಿನ ಆಗಿದೆ. ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ಪಕ್ಕದಲ್ಲಿ ನೋಡ್ತಾ ಇದ್ದೀರಾ ಅವರು ಕಮೆಂಟ್ಸು ಕೂಡ. ಸೊ ತುಂಬ ಖುಷಿಯಾಗಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಕಲಿಸ್ತಾ ಇದ್ವಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, 2ನೇ ಬ್ಯಾಚ್ ಆರಂಭ ಆಗಿದೆ. ಇವತ್ತಿಂದ ಸೀಟ್ ಇರುತ್ತೆ. ಬೇಗ ಜಾಯ್ನ್ ಆಗೋ ಹಾಗೆ ಇವತ್ತಿಂದ ಮೊದಲ ಬಾರಿಗೆ ಝೂಮ್ ಆ್ಯಪ್ ಮುಖಾಂತರ ವಿಡಿಯೋ ಕಾಲ್ ಕನ್ಸಲ್ಟೇಷನ್ನ ತೊಗೊಬರ್ತಾ ಇದ್ದೀವಿ. ಇಷ್ಟಿನ ತನಕ ನಿಮಗೆ ಫೋನ್ ಕಾಲ್ ಕನ್ಸಲ್ಟೇಷನ್ ಕೊಡ್ತಾಯಿದ್ದೋ, ಫೋನ್ ಕಾಲು ಕೂಡ ಇರುತ್ತೆ ಎಮರ್ಜೆನ್ಸಿ ಅಂದವ್ರಿಗೆ, ವಿಡಿಯೋ ಕಾಲ್ ಕಂಫರ್ಟ್ ಇಲ್ಲ ಅಂದವ್ರಿಗೆ. ಸೊ ನೀವು ವಿಡಿಯೋ ಕಾಲ್ ಕನ್ಸಲ್ಟೇಷನ್ ಕೂಡ ಇವತ್ತಿಂದ ತೊಗೋಬೋದು. ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಸಿಗುತ್ತೆ. ಕಾಲ್ ಮಾಡಿ ಅಥವಾ ಒಂದು ಮೆಸೇಜ್ ಮಾಡಿ ತಿಳ್ಕೊಳ್ಳಿ. ಈ ಸಕ್ಸಸ್ ಯೋಗದ ಬಗ್ಗೆ ಮಾತಾಡೋಣ. ಜಾತಕದಲ್ಲಿ ನಮಗೆ 9 ಗ್ರಹಗಳು ಕೂಡ ಒಳ್ಳೊಳ್ಳೆ ಸ್ಥಾನದಲ್ಲಿ ಕೂತಿರುತ್ತೆ ಅಂತ ಅಂದ್ಕೊಳ್ಳೋಣ. 2ನೇ ಮನೇಲಿ ಕೂತಿರೋದು ದುಡ್ಡಿನ ಮನೆ, 6ನೇ ಮನೇಲಿ ಕೂತಿರ್ಬೋದು, ಅದು ದುಡ್ಡಿನ ಮನೆ. 10ನೇ ಮನೇಲಿ ಕೂತಿರ್ಬೋದು, ನೇಮ್ ಆ್ಯಂಡ್ ಫೇಮ್ ವಿತ್ ದುಡ್ಡಿನ ಮನೆ. 11ನೇ ಮನೇಲಿ ಕೂತಿರ್ಬೋದು, ಲಾಭದ ಮನೆ. 7ನೇ ಮನೇಲಿ ಕೂತಿರ್ಬೋದು, ಬಿಸ್ನೆಸ್ ಮನೆ. ಸೊ ಪ್ರತಿಯೊಂದು ಮನೆಗಳು ಕೂಡ ಜ್ಯೋತಿಷ್ಯದಲ್ಲಿ ದುಡ್ಡು ಕೊಡುತ್ತೆ. ಇದು ಹೈ ಲೆವೆಲ್ ಕೊಡುತ್ತೆ. ಆದರೆ ಹೈ ಲೆವೆಲ್ ಜಾತಕ ಆಗಿದ್ರೂ ಕೂಡ ಎಷ್ಟೋ ಜನ ಜೀವನದಲ್ಲಿ ಸಕ್ಸಸ್ ಆಗಿರಲ್ಲ ಅಷ್ಟೊಂದು. ಯಾಕೆ? ಟ್ಯಾಲೆಂಟ್ ಇಶ್ಯೂ. ಯಾರಲ್ಲಿ ಸೋಂಬೇರಿತನ ಜಾಸ್ತಿ, ಸ್ವಲ್ಪ ಮುಂದೆ ಬರೋದು ಕಷ್ಟ. ಒಂದು ಟ್ಯಾಲೆಂಟ್ ಇದ್ದರೂ ಕೂಡ ಟ್ಯಾಲೆಂಟೇ ಇಲ್ಲ. ನಿಮ್ಮ ಗ್ರಹ ಸ್ಥಿತಿಗಳು ನೀವು ಮಾಡ್ತಕ್ಕಂಥ ವೃತ್ತಿಗಷ್ಟೇ ಹೆಲ್ಪ್ ಮಾಡುತ್ತೆ. ಈಗ ಎಕ್ಸಾಂಪಲ್, ಒಂದು ಬ್ಯಾಂಕಿಗೆ ಹೋಗಿ ಕೆಲಸ ಸೇರ್ಕೋತೀರಾ. ನಿಮ್ಮ ಜಾತಕ ಚೆನ್ನಾಗೇ ಇರ್ಬೋದು, ಬಟ್ ಬ್ಯಾಂಕ್ ಲಿಮಿಟ್ ಅಂತ ಇದೆ, ಇಷ್ಟೇ ಸ್ಯಾಲ್ರಿ ಅಂತ. ಆ ಲಿಮಿಟ್ ಮೀರಲ್ಲ ಅದು. ಅದಕ್ಕೆ ಗ್ರಹಗಳು ಆ ಲಿಮಿಟ್ ಮೀರದೇ ಕೊಡಲ್ಲ. ಅಥವಾ ಒಂದು ಕಂಪ್ನಿಗೆ ಹೋಗ್ತೀರಾ, ಅಲ್ಲಿ ಎಷ್ಟು ಲಿಮಿಟ್ ಇದೆ, ನಿಮ್ಮ ಜಾತಕ ಹೆಂಗಿದೆ, ಮತ್ತೆ ಅದು ರೈಸ್ ಆಗುತ್ತಾ, ಹೆಂಗೋಗುತ್ತೆ, ಜಾತಕ ಪ್ಲಸ್ ಅಲ್ಲಿನ ಪರಿಸ್ಥಿತಿ ಮೇಲೆ ಹೋಗುತ್ತೆ. ಬ್ಯಾಂಕಲ್ಲಿ ಸೇರಿಕೊಂಡಾಗ ನಿಮಗೆ ಸ್ವಲ್ಪ ಕಡಿಮೆ ಸ್ಯಾಲ್ರಿ ಕೊಡ್ಬೋದು. ಒಂದು ಕಂಪ್ನೀಸ್ಗೆ ಹೋದರೆ ಜಾಸ್ತಿ ಕೊಡ್ಬೋದು. ಇಬ್ಬರಿಗೂ ಒಂದೇ ಜಾತಕ, ಬಟ್ ಡಿಫ್ರೆನ್ಸ್ ಏನು ಅಂದರೆ ಅಲ್ಲಿನ ಲಿಮಿಟ್ಸ್. ಇವ್ರಿಗೆ ಇಷ್ಟೇ ಸ್ಯಾಲ್ರಿ, ಇವ್ರಿಗೆ ಇಷ್ಟು ಸ್ಯಾಲ್ರಿ, ಪ್ಲಸ್ ಟ್ಯಾಲೆಂಟ್. ಕಂಪ್ನೀಸಲ್ಲಿ ಸ್ಕಿಲ್ಲು, ಟ್ಯಾಲೆಂಟ್ಸು ಪ್ರತಿಯೊಂದು ನೋಡ್ತಾರೆ. ಇವೆಲ್ಲವೂ ಮ್ಯಾಟ್ರ್ ಆಗುತ್ತೆ ಜೀವನದಲ್ಲಿ. ಜಾತಕ ಚೆನ್ನಾಗಿದ್ದಾಗ ಪ್ಲಸ್ ಪಾಯಿಂಟ್ ಏನು ಅಂದರೆ ನಿಮಗೆ ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ, ಒಳ್ಳೆ ಪೊಸಿಷನ್ಸ್ ಕೊಡ್ತಾರೆ. ಟ್ಯಾಲೆಂಟ್ ಇದ್ದಾಗ. ಟ್ಯಾಲೆಂಟೇ ಇಲ್ಲ ಅಂತ ಅಂದಾಗ ಒಂದು ಜನರಲ್ ಜಾಬ್ ಮಾಡ್ಬೋದು ಜೀವನದಲ್ಲಿ. ಯಾವುದೇ ಟ್ಯಾಲೆಂಟ್ ಆಗಿರಲಿ, ನಿಮಗೆ ಚಪ್ಪಲಿ ಬಿಸ್ನೆಸ್ಸೇ ಆಗಿರಲಿ, ಅದು ಟ್ಯಾಲೆಂಟ್ ಇದೆಯಾ, ಗ್ರೋತ್ ಮಾಡೋ ಕೆಪಾಸಿಟಿ ಇದೆಯಾ, ಹೆಂಗೆ ಸೇಲ್ ಮಾಡಬೇಕು ಅನ್ನೋ ಕೆಪಾಸಿಟಿ ಇದೆಯಾ, ನಿಮ್ಮ ಜಾತಕ ಚೆನ್ನಾಗಿದೆಯಾ, ಕ್ಲಿಕ್. ಇನ್ನೊಂದು ಕ್ರೈಟೀರಿಯಾ, ತುಂಬ ಟ್ಯಾಲೆಂಟ್ ಇದೆ, ಇವರು ಸಕ್ಸಸ್ ಆಗಲ್ಲ. ಏಕೆಂದರೆ ಅದೃಷ್ಟ ಇರಬೇಕು ಜಾತಕದಲ್ಲಿ. ಟ್ಯಾಲೆಂಟು ಇದ್ದು ಕಷ್ಟಪಡಬೇಕು, ಪ್ಲಸ್ ಅದ್ರ ಜೊತೆ ಅದೃಷ್ಟ ಇರಬೇಕು. ಅದೃಷ್ಟ ಇದ್ದಾಗ ಮಾತ್ರ ಟ್ಯಾಲೆಂಟಿಗೆ ಬೆಲೆ, ನೀವು ಕಷ್ಟಪಡ್ತಕ್ಕಂಥದ್ದಕ್ಕೆ ಬೆಲೆ. ಇಲ್ಲಿ ಅದೃಷ್ಟನೇ ಇಲ್ಲ ಅಂದರೆ ನಿಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಕೂಡ ಗ್ರೋತ್ ಆಗೋದು ಕಷ್ಟ, ಕಡಿಮೆ ಗ್ರೋತ್ ಇರುತ್ತೆ. 2 ಇದ್ದರೆ ಜಾಸ್ತಿ ಗ್ರೋತ್ ಇರುತ್ತೆ. ಇಲ್ಲಿ ಗ್ರೋತ್ ಇದೆ ಜಾತಕದಲ್ಲಿ, ಸಕ್ಸಸ್ ಇಲ್ಲ, ಟ್ಯಾಲೆಂಟ್ ಇಶ್ಯೂ ಇರುತ್ತೆ.
ಬಟ್ ಪ್ರತಿಯೊಬ್ಬಂಗೂ ದೇವರು ಟ್ಯಾಲೆಂಟ್ನ ಕೊಟ್ಟೇ ಇರ್ತಾನೆ. ನಾವು ಅದನ್ನು ತಿಳ್ಕೊಬೇಕು. ನನ್ನಲ್ಲೇನಿದೆ, ನನಗೆ ಯಾವುದು ಈಸಿಯಾಗಿ ಗೊತ್ತಾಗುತ್ತೆ ಕೆಲಸ ಮಾಡೋದಕ್ಕೆ, ನನಗೆ ಏನು ಬರುತ್ತೆ, ವಿಮರ್ಶೆ ಮಾಡ್ತಾ ಹೋದಾಗ ಅದು ಒಳಿಯುತ್ತೆ ಅಂತ ಶಾಸ್ತ್ರದಲ್ಲೇ ಹೇಳಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ. ಬಟ್ ಭಯ ಇವತ್ತಿನ ಕಾಲದಲ್ಲಿ, ನಾನು ಈ ಕೆಲಸ ಮಾಡ್ತಾಯಿದ್ದೀನಿ, ಇಷ್ಟು ಸ್ಯಾಲ್ರಿ ಕೊಡ್ತವ್ರೆ, ಟ್ಯಾಲೆಂಟು ಅಂದ್ಕೊಂಡು ಈ ಕೆಲಸ ಮಾಡೋಕ್ಕೆ ಹೋದರೆ ಫ್ಲಾಪ್ ಆಗಿಬಿಟ್ರೆ ಭಯ. ಸೊ ಅದಕ್ಕೆ ನಿಮಗೆ ಜ್ಯೋತಿಷ್ಯ ಹೆಲ್ಪ್ ಮಾಡುತ್ತೆ. ನನಗೆ ಬಿಸ್ನೆಸ್ ಯೋಗ ಇದೆಯಾ? ಬಿಸ್ನೆಸ್ ಯೋಗ ಇದೆ. ಡಿಫ್ರೆನ್ಸ್ ಏನು ಗೊತ್ತಾ ಜಾಬ್ಗೂ ಬಿಸ್ನೆಸ್ಗೂ? ಬಿಸ್ನೆಸ್ಸಲ್ಲಿ ನೀವು ಇವತ್ತು ದುಡ್ದಂಗೆ ನಾಳೆ ದುಡಿಯಲ್ಲ. ನಾಳೆ ವಿಪರೀತ ಜಾಸ್ತಿಗೆ ಹೋಗ್ಬೋದು, ಇವತ್ತು ವಿಪರೀತ ಸ್ವಲ್ಪ ಕಡಿಮೆ ಸಿಗ್ಬೋದು. ಜಾಬಲ್ಲಿ ಹಂಗಲ್ಲ, ಫಿಕ್ಸು, ಇಷ್ಟೇ ಸ್ಯಾಲ್ರಿ, ಅದು ರೈಸ್ ಆಗೋಕ್ಕೆ ಇಷ್ಟು ವರ್ಷ ಇಷ್ಟು ತಿಂಗಳು ಅಂತ ಬೇಕು. ಬಿಸ್ನೆಸ್ಸಲ್ಲಿ ಹಂಗಲ್ಲ, ಲಕ್ಕಿದ್ರೆ ಜಸ್ಟ್ ಒನ್ ಡೇನಲ್ಲಿ ನೀವು ಕೋಟ್ಯಾಧಿಪತಿನೂ ಆಗ್ಬೋದು, ಲಕ್ಷಾಧಿಪತಿನೂ ಆಗ್ಬೋದು. ಕರೆಕ್ಟ್ ಅಲ್ವಾ? ಸೊ ಬಿಸ್ನೆಸ್ ಇಂಡಿವಿಜುವಲ್ ಒಂದು ವೃತ್ತಿಗೆ ಶಾಸ್ತ್ರದಲ್ಲಿ ಮುಖ್ಯವಾಗಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇಂಪಾರ್ಟೆನ್ಸ್ ಇರೋದಕ್ಕೆ ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗ್ತಕ್ಕಂಥದ್ದು. ಅದು ಯೋಗ ಇದ್ದರೆ ಮಾತ್ರ ಅಲ್ಲಿ ಟ್ಯಾಲೆಂಟ್ ಇರಬೇಕು. ನನಗೆ ಬಿಸ್ನೆಸ್ ಮೇಂಟೈನ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆಯಾ? ಡೆಫಿನೆಟ್ಲಿ ಗ್ರೋತ್. ಈಗ ಜಾಬ್ ಟ್ಯಾಲೆಂಟ್ ಸಿಕ್ಕಾಬಟ್ಟೆ ಇರುತ್ತೆ, ಒದ್ದಾಡ್ತಾ ಇರ್ತಾರೆ, ನಿಮ್ಮ ಜಾತಕದಲ್ಲಿ ಸಮಸ್ಯೆ ಇರುತ್ತೆ. ಬಟ್ ಯಾವ ರೀತಿ ಅಕ್ಸೆಪ್ಟ್ ಮಾಡಬೇಕು ನಮಗೆ ಜಾತಕ ಹೇಳ್ಕೊಡುತ್ತೆ. ಸೊ ಇದೆಲ್ಲ ಜ್ಯೋತಿಷ್ಯ ಕಲಿತ್ರೆ ನಿಮಗೆ ಯಾವ್ಯಾವ ಟೈಮಲ್ಲಿ ನಾವು ಹೆಂಗಿರಬೇಕು ಅನ್ನೋದು ಅದು ಹೇಳ್ಕೊಟ್ಬಿಡುತ್ತೆ. ನಿಮಗೆ ಪ್ರೆಷರ್ ಇರುತ್ತಾ ಈ ಟೈಮಲ್ಲಿ, ನೇಮ್ ಆ್ಯಂಡ್ ಫೇಮ್ ಬರುತ್ತಾ, ಇಂಕ್ರಿಮೆಂಟ್ ಆಗುತ್ತಾ, ಪ್ರಮೋಷನ್ ಆಗುತ್ತಾ, ಮುಂದಕ್ಕೆ ಒಳ್ಳೆ ಸ್ಥಾನಕ್ಕೆ ಹೋಗ್ತೀನ, ಅಥವಾ ಇವತ್ತು ಒಳ್ಳೆ ಸ್ಥಾನದಲ್ಲಿ ಇದ್ದೀನಿ, ಮುಂದಕ್ಕೆ ಆ ಸ್ಥಾನ ಹಂಗೆ ಕಾಪಾಡ್ಕೋತೀನಲ್ಲ ಬೆಳೆಸ್ಕೊತೀನ, ಪ್ರತಿಯೊಂದು ನಿಮ್ಮ ಜಾತಕದಲ್ಲೇ ಇರುತ್ತೆ. ಅದು ನೋಡ್ಕೊಳ್ಳೋದಷ್ಟೇ. ಅಸ್ಟ್ರಾಲಜಿ ಅಂದರೆ ಮಿರರ್, ನಿಮ್ಮನ್ನು ನೀವು ನೋಡ್ಕೊಳ್ಳೋದು, ಮುಂದೆ ಏನಾಗುತ್ತೆ ಅಂತ ನೋಡ್ಕೊಳ್ಳೋದು, ಇದೇ ಶಾಸ್ತ್ರ. ಹಣೆ ಬರನ ಬದಲಾಯಿಸಲ್ಲ ಶಾಸ್ತ್ರ ಅಂತಕ್ಕಂಥದ್ದು, ಹಣೆ ಬರನ ತೋರಿಸುತ್ತೆ ನಿಂದು ಹಿಂಗಿದೆ ಅಂತ. ಇವತ್ತು ಜೀವನದಲ್ಲಿ ನಮಗೆ ಸಕ್ಸಸ್ ಇರಲ್ಲ, ಮುಂದೆ ಬರುತ್ತಾ ಹೇಳ್ಬಿಡುತ್ತೆ ಅಸ್ಟ್ರಾಲಜಿ. ಯಾವ ಟೈಮಲ್ಲಿ ಹೆಂಗೆ ಪ್ರಯತ್ನ ಮಾಡಬೇಕು, ಎಷ್ಟು ಆಸೆ ಪಡಬೇಕು, ನನಗೆ ಯೋಗ್ಯತೆ ಎಷ್ಟಿದೆ, ಯೋಗ ಎಷ್ಟಿದೆ, ಪ್ರತಿಯೊಂದು ಕೂಡ ಅಸ್ಟ್ರಾಲಜಿನಲ್ಲಿ ತಿಳಿಸುತ್ತೆ. ಅಸ್ಟ್ರಾಲಜಿ ಈಸ್ ಇಂಡಿಕೇಶನ್. ಸಮಸ್ಯೆ ಏನು ಗೊತ್ತಾ, ಇವತ್ತು ಶಾಸ್ತ್ರಗಳನ್ನ ಬೈತಾ ಇರೋದಕ್ಕೆ ಕೆಲವರು ಕನ್ಫರ್ಮೇಷನ್ ಅಂತ ಅಂದ್ಕೊಂಡಿರೋದಕ್ಕೆ ಪೂಜೆ ಮಾಡಿಸ್ತಾರೆ, ಫೇಲ್ಯೂರ್ ಆಗುತ್ತೆ. ಯಾಕೆಂದ್ರೆ ನೀವು ಕನ್ಫರ್ಮ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀರಾ ನಂಗೆ ಒಳ್ಳೇದಾಗ್ಬಿಡುತ್ತೆ ಅಂತ. ಅಸ್ಟ್ರಾಲಜಿ ಅಂದರೆ ಇಂಡಿಕೇಶನ್ ಕೊಡ್ತಕ್ಕಂಥ ಶಾಸ್ತ್ರ, ಹಣೆ ಬರ ಓದ್ತಕ್ಕಂಥ ಶಾಸ್ತ್ರ ಅಷ್ಟೇ, ಪರಿಹಾರ ಶಾಸ್ತ್ರ ಅಲ್ಲ. ಯಾರ್ಯಾರು ಪರಿಹಾರಕ್ಕೋಸ್ಕರ ಹೋಗ್ತೀರಾ, ಆಲ್ರೆಡಿ ನಿಮ್ಮ ಜಾತಕದಲ್ಲಿ ಫೇಲ್ಯೂರ್ ಇರುತ್ತೆ, ಅದಕ್ಕೆ ಪರಿಹಾರ ಅಂತ ಹೋಗೋದು. ಯಾರ್ಯಾರು ನನ್ನ ಲೈಫ್ ಬಗ್ಗೆ ತಿಳ್ಕೊಬೇಕು ಅಂತ ಹೋಗ್ತೀರಾ, ಏನೋ ಒಂದು ಒಳ್ಳೇದಿರುತ್ತೆ, ಪರಿಹಾರನೇ ಬೇಕು ಅಂತ ಹೋಗ್ತಿರಲ್ಲ, ನಿಮ್ಮ ಜಾತಕ ಕೆಟ್ಟಿರೋದಕ್ಕೆ ಹೋಗೋದು. ಸೊ ಎರಡಕ್ಕೂ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ನಿಮ್ಮ ಮನಸ್ಥಿತಿ ಹೆಂಗಿರುತ್ತೋ ಅಲ್ಲೇ ಬಂದುಬಿಟ್ಟಿರುತ್ತೆ ಅದು ಪ್ರೊಡಕ್ಷನ್. ಯಾಕಂದ್ರೆ ನನ್ನ 8 ವರ್ಷದ ಅನುಭವ ಹೇಳ್ತಾ ಇದ್ದೀನಿ. ಸೊ ಅದು ಹಿಂಗೆ ಇರುತ್ತೆ ಆಲ್ಮೋಸ್ಟ್. ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ನಿಂಗೆ ಬಿಸ್ನೆಸ್ ಇಲ್ವಾ, ಇಲ್ಲ ಅಷ್ಟೇ. ಜಾಬ್ ಚೆನ್ನಾಗಿದೆಯಾ ಇಲ್ವಾ, ಇಲ್ಲ ಅಷ್ಟೇ. ಮದುವೆ ಜೀವನ ಚೆನ್ನಾಗಿದೆಯಾ ಇಲ್ವಾ, ಬಟ್ ಹೆಂಗೆ ಇಟ್ಕೋಬೇಕು, ಆಫರ್ ಸ್ವಲ್ಪ ಮೇಂಟೆನೆನ್ಸು ಭಗವಂತ ಆಫರ್ ಕೊಟ್ಟಿದ್ದಾನೆ ಅದಕ್ಕೆ. ಹೆಲ್ತ್ ಹೆಂಗಿರುತ್ತೆ, ಲೈಫ್ ಸ್ಟೈಲ್ ಹೆಂಗೆ ಇಟ್ಕೋಬೇಕು. ಲಿಟಿಗೇಷನ್ ಬರುತ್ತೆ ಜೀವನದಲ್ಲಿ, ನಾವು ಹೋರಾಡ್ಬೋದಾ, ಕೇಸ್ ಹಾಕ್ಬೋದಾ ಇನ್ನೊಬ್ಬರ ಮೇಲೆ, ಇಲ್ಲ ಬಾಯಿ ಮುಚ್ಕೊಂಡು ಇರಬೇಕಾ, ಜಾತಕ ಹೇಳುತ್ತೆ. ಪ್ರಾಪರ್ಟಿ ಕೈ ಹಾಕ್ಲಾ ಬೇಡವಾ, ಏನಾರು ಸಮಸ್ಯೆ ಆಗುತ್ತಿಲ್ವ, ದುಡ್ಡಿದೆ ಕೈ ಹಾಕ್ಬಿಟ್ರೆ ತಗೊಳಕೊಂಡ್ರೆ ಕೋರ್ಟ್ ಕೇಸಲ್ಲಿ, ಅಥವಾ ಜಾಸ್ತಿ ರೇಟ್ ಹೇಳ್ಬಿಟ್ರೆ, ಅಥವಾ ಇಷ್ಟಪಟ್ಟಂಗೆ ಸಿಗದೇ ಇದ್ಬಿಟ್ರೆ ಇಷ್ಟಪಟ್ಟಂಗೆ ಸಿಗುತ್ತೆ ಇಲ್ವ. ಪ್ರತಿಯೊಂದು ಸಕ್ಸಸ್ನ ನಾವು ಜ್ಯೋತಿಷ್ಯದಲ್ಲಿ ನೋಡ್ಕೋಬೋದು. ಅದು ನಿಮ್ಮದೇ, ಬೇರೆಯವ್ರದ್ದಲ್ಲ, ನಮ್ಮದು ನಾವು ನೋಡ್ಕೊಳ್ಳೋದು. ನಾನೇನು ತಗೊಬಂದಿದ್ದೀನಪ್ಪ ಭೂಮಿ ಮೇಲೆ, ಒಳ್ಳೆ ಪ್ರಾಪರ್ಟಿ ಮಾಡ್ತೀನಾ, ಒಳ್ಳೆ ದುಡ್ಡು ಮಾಡ್ತೀನಾ, ಒಳ್ಳೆ ಮಕ್ಕಳಾಗತ್ತಾ, ಮಕ್ಕಳು ಅಂದರೆ ಮಕ್ಕಳು ಯೋಗ ಅಷ್ಟೇ, ಒಳ್ಳೆ ಮಕ್ಕಳು ಅನ್ನೋದಕ್ಕಿಂತ ಮಕ್ಕಳು ಯೋಗ, ನನಗೆ ಮಕ್ಕಳು ಯೋಗ ಇದೆಯಾ. ಸೊ ಪ್ರತಿಯೊಂದು ಕೂಡ ಗ್ರಹಗಳು ಇಂಡಿಕೇಟ್ ಮಾಡುತ್ತೆ. ಪಾಪ ಗ್ರಹಗಳು ಏನು ಮಾಡುತ್ತೆ, ಪುಣ್ಯ ಗ್ರಹಗಳು ಏನು ಮಾಡುತ್ತೆ, ನಾವು ಕೋರ್ಸಲ್ಲಿ ಹೇಳ್ಕೊಡ್ತೀವಿ. ನಮ್ಮ ಬುಕ್ಕಲ್ಲಿ ನಿಮಗೆ ಪರಿಹಾರಗಳನ್ನು ಕೂಡ ಕೊಟ್ಟಿದ್ದೀನಿ, ತಂತ್ರಗಳು, ಮಂತ್ರಗಳು, ರೆಮಿಡಿಕ್ಸು, ಡಿಫ್ರೆಂಟ್ ಎಲ್ಲ ಒಂದೇ ಬುಕ್ಕಲ್ಲಿದೆ. ಅದನ್ನು ಯಾವ ಥರ ಅಪ್ಲೈ ಮಾಡ್ಕೋಬೇಕು ನಾವು ಹೇಳ್ಕೊಡ್ತಕ್ಕಂಥದ್ದು ಅಷ್ಟೇ. ಓಕೆ, ಸೊ ಈ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಸಕ್ಸಸ್ ಬಗ್ಗೆ ಹೇಳಿದ್ದಾರೆ. ಟ್ಯಾಲೆಂಟು ಇರಬೇಕು, ಅದೃಷ್ಟನೂ ಇರಬೇಕು, ಎರಡೂ ಇದ್ರೆ ಜೀವನ. ಬಟ್ ನೀವು ಯಾವ ವೃತ್ತಿ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ದೇಶದ ಪರಿಸ್ಥಿತಿಗಳು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ವೇಕೆನ್ಸಿ ಇಲ್ಲ ಅಂದರೆ ಇಲ್ಲಿ ಯೋಗ ಇದ್ರೂ ಸಿಗಲ್ಲ, ಟ್ಯಾಲೆಂಟ್ ಇದ್ರೂ ಸಿಗಲ್ಲ. ವೇಕೆನ್ಸಿ ಬೇಕು, ಅವರಿಗೆ ಸ್ಕಿಲ್ ಬೇಕು. ಆ ಸ್ಕಿಲ್ ಇಲ್ಲ ಅಂದರೆ ನಿಮಗೆ ಯೋಗ ಇದ್ದರೂ ಕೂಡ ಸ್ಕಿಲ್ ಇಲ್ಲ ಅಂದರೆ ಅವರು ತಗೊಳ್ಳಲ್ಲ. ಸೊ ಇಷ್ಟೆಲ್ಲ ಮ್ಯಾಟ್ರ್ ಆಗುತ್ತೆ ಲೈಫಲ್ಲಿ. ಅಸ್ಟ್ರಾಲಜಿ ಅಂದರೆ ನಿಮಗೆ ಹೆಲ್ಪ್ ಮಾಡುತ್ತೆ ಹೊರತು ಅದೇ ಬಂದು ಕೊಡಿಸಲ್ಲ, ಹೆಲ್ಪ್ ಮಾಡುತ್ತೆ ನಿನ್ನ ಕೆಪಾಸಿಟಿ ನೋಡಿಕೊಂಡು. ಸೊ ಈ ರೀತಿ. ಸೊ ಮುಂದೆ ಇನ್ನೂ ಮಾತಾಡೋಣ.
ಏಪ್ರಿಲ್ 19 ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಜ್ಯೋತಿಷ್ಯ ಕಲಿಯೋರು ಕಲ್ತ್ಕೊಳ್ಳಿ. ಬೇಸಿಕ್ ಆ್ಯಪ್ ಮುಖಾಂತರ ನಿಮಗೊಂದು ಪ್ರಿಂಟೌಟ್ ಕೊಟ್ಟು ಕೈಯಲ್ಲೇ ಜಾತಕ ಬರೆಸ್ತೀವಿ, ಪ್ರಾಕ್ಟೀಸ್ ಮಾಡಿಸ್ತೀವಿ. ನಿಮ್ಮ ಟ್ಯಾಲೆಂಟ್ನ ಇಂಪ್ರೂವ್ಮೆಂಟ್ ಮಾಡಿಸ್ತೀವಿ. ಓಕೆ, ನಿಮ್ಮ ಪರ್ಸನಾಲಿಟಿನ ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಪ್ರತಿಯೊಂದು ಬಂದ್ಬಿಡುತ್ತೆ ಅಸ್ಟ್ರಾಲಜಿನಲ್ಲಿ. ನಾನು ಜ್ಯೋತಿಷನೇ ನಂಬಲ್ಲ, ನಂಗೆ ಟೈಮೇ ಇಲ್ಲ, ನಮ್ಮ ಮನೆಯವ್ರು ಬೈತಾರೆ, ಎಲ್ಲೋ ಅದೃಷ್ಟ ಕೆಟ್ಟಿರುತ್ತೆ, ಅದಕ್ಕೆ ಹಂಗೆ ಆಡೋದು. ಬಟ್ ನಿಮ್ಮ ಟೈಮ್ ಬಂದಾಗ ಪ್ರತಿಯೊಬ್ಬರಿಗೂ ಏನೇನು ಸಿಗಬೇಕೋ ಸಿಗುತ್ತೆ, ನಾನು ಹೇಳೋದು. ಬಟ್ ಇವೆಲ್ಲ ಕಾರಣಗಳು ಏನಕ್ಕೆ ಬರುತ್ತೆ ಅಂದರೆ ನಿಮ್ಮ ಪುಣ್ಯ ಪಾಪಗಳು ಬಿಡ್ತಾ ಇರಲ್ಲ, ಪುಣ್ಯನ ರಿಸೀವ್ ಮಾಡ್ಕೊಳ್ಳೋಕ್ಕೆ. ಓಕೆ, ನೆಕ್ಸ್ಟ್ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.